ಒಗ್ಗಟ್ಟಾಗಿ ಸೇರಿರ್ತಕ್ಕಂಥ ವಿಚಾರ ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಹೋದ ಫೆಬ್ರವರಿ 25ನೇ ತಾರೀಕಿನಿಂದ ನಾವು ನಮ್ಮ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಒನ್ ಟೈಮ್ ಮೆಜರ್ ಒಂದು ಸೇರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ನಮ್ಮನ್ನು ಸರ್ಕಾರದಲ್ಲಿ ವಿಲೀನಗೊಳಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಎರಡೇ ಅಜೆಂಡಾಗಳನ್ನು ಇಟ್ಟುಕೊಂಡು ನಾವು ರಾಜ್ಯಾದ್ಯಂತ ಎಲ್ಲ ಪರವಾನಗಿ ಭೂಮಾಪಕರು ಒಟ್ಟುಗೂಡಿ ನಾವು ಮುಷ್ಕರವನ್ನು 25/2/2026 ಹಮ್ಮಿಕೊಂಡಿರ್ತಕ್ಕಂಥದ್ದು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಸುಮಾರು 70-75 ದಿನಕ್ಕೆ ನಮ್ಮ ಹೋರಾಟ ಕಾಲಿಡ್ತಕ್ಕಂಥ ವಿಚಾರದಲ್ಲಿ ಇದ್ದೇವೆ. ಬಟ್ ಪ್ರತಿ ಹಂತದಲ್ಲಿಯೂ ಹೋರಾಟವನ್ನು ದ್ವಿಗುಣಗೊಳಿಸಿದಂಥ ಉಗ್ರವಾಗಿ ಹೋರಾಟಗಳನ್ನು ಮಾಡ್ತಾಯಿದ್ದೀವಿ. ಮೊದಲನೆಯದಾಗಿಬಿಟ್ಟು ನಾವು ಬೆಳಗಾವಿನಲ್ಲಿ ಅತಿ ಬೃಹತ್ ಪ್ರತಿಭಟನೆಯನ್ನು ಮಾಡಿಬಿಟ್ಟು ಸರ್ಕಾರವನ್ನು ಗಮನಿಸತಕ್ಕಂಥ ಲೆಕ್ಕಕ್ಕೆ ನಾವು ಹೋಗ್ಬಿಟ್ಟು ಅಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಸುಮಾರು 2,000-2,500 ಜನ ಅಲ್ಲಿ ಸೇರಿದ್ವಿ. ಅದಾದ ನಂತರ ಮೈಸೂರಿನಲ್ಲಿ 9ನೇ ತಾರೀಕಿನಂದು ಬೃಹತ್ ಪ್ರತಿಭಟನೆ, ಸುಮಾರು 4 ಕಿಲೋಮೀಟರ್ ದೂರದ ಪ್ರತಿಭಟನೆ ನಡೆಯುವುದರ ಮುಖಾಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅಲ್ಲಿ ಸರ್ಕಾರ ಅದನ್ನು ಎಚ್ಚರಿಸಿದ್ದೀವಿ. ಅದಾದ ನಂತರ ಕೋಲಾರದಲ್ಲಿ ಸಹ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಹೋರಾಟ ಮಾಡಿದ್ದೇವೆ. ಹಾಗಾಗಿ ಈಗ ನಾವು ದಿನಾಂಕ 19/5/2026 ಮಧ್ಯ ಕರ್ನಾಟಕದಲ್ಲಿ ಮಧ್ಯ ಕರ್ನಾಟಕ ಆಗಿರ್ತಕ್ಕಂಥ ದಾವಣಗೆರೆಯಲ್ಲಿ ಅತಿ ಬೃಹತ್ ಪ್ರತಿಭಟನೆ ಮಾಡಬೇಕಂತೇಳಿ 5,800 ಜನ ಸಹ ಅಲ್ಲಿ ಸೇರಿಸಿ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕಂತ ನಾವೆಲ್ಲ ಜಿಲ್ಲಾ ಸಂಘದ ಅಧ್ಯಕ್ಷರು ಮತ್ತು ರಾಜ್ಯ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರೊಂದಿಗೆ ಇದನ್ನು ಚರ್ಚೆ ಮಾಡಿಬಿಟ್ಟು ಅಲ್ಲಿ ದಿನಾಂಕವನ್ನು ಸಹ ಘೋಷಣೆ ಮಾಡಿ ಆಗಿದೆ. ಮತ್ತು ಹೋರಾಟದ ಬಗ್ಗೆ ರೂಪರೇಷೆಗಳು ಸಹ ತಯಾರಾಗ್ತಾ ಇದೆ. ಅದರಂತೆ ನಿನ್ನೆ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದರ ಮಧ್ಯೆ ನಮ್ಮ ಇಲಾಖೆ ಆಯುಕ್ತರು DC ಅಂತ ಕರೆದ್ಬಿಟ್ಟು ಎಲ್ಲ ಮಾನ್ಯ DDLRಗಳಿಗೆ ಸಜೆಷನ್ ಕೊಟ್ಬಿಟ್ಟು ಯಾರ್ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಒಂದು ನೋಟಿಸನ್ನು, ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿರಿ ಅಂತಕ್ಕಂಥದ್ದನ್ನು 3-4 ದಿನಗಳ ಕೆಳಗಡೆ ಇದು ಬಂದಿತ್ತು. ಅದಾದ ನಂತರ ಮತ್ತೇನು ಮಾಡಿದರು, 23 ವರ್ಷ ಮಾಡಿರ್ತಕ್ಕಂಥವ್ರಿಗೆಲ್ಲರಿಗೂ ಬೇಡ, ಇನ್ನು ಮೊನ್ನೆ ಬಂದಿರತಕ್ಕಂಥದ್ದು 20 ವರ್ಷದಿಂದ ಈಚೆ ಬಂದಿರತಕ್ಕಂಥವ್ರಿಗೆ ಒಡೆದಾಳುವ ರೀತಿಯಲ್ಲಿ ನಮ್ಮದೊಂದು ಯೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ. ಬಟ್ ಆ ಥರ ರೂಪರೇಷೆಗಳನ್ನು ತಯಾರು ಮಾಡಿಕೊಂಡು ಇಲಾಖೆಯವರು 2020ರಿಂದ ಈಚೆ ಬಂದಿರತಕ್ಕಂಥ ನನ್ನ ಸ್ನೇಹಿತ ಪರವಾನಗಿ ಭೂಮಾಪಕರುಗಳಿಗೆ ಕಾರಣ ಕೇಳಿ ನೋಟಿಸನ್ನು ಇಂಡಿವಿಜುವಲ್ ಆಗಿ ಕೊಟ್ಟಿದ್ದರು. ಅದು ನಿನ್ನೆ ನಮ್ಮ ಮಾನ್ಯ ಉಪನಿರ್ದೇಶಕರು ನನಗೆ ಕರೆ ಮಾಡಿಬಿಟ್ಟು ನಾಳೆ ಬಂದು 2020ರಿಂದ ಈಚೆ ಯಾರು ಪರವಾನಗಿ ಭೂಮಾಪಕರು ಪಡೆದು ಕೆಲಸಕ್ಕೆ ಜಾಯ್ನ್ ಆಗಿದ್ರು ಅಂಥವರೆಲ್ಲರೂ ಬಂದು ನಾಳೆ 11 ಗಂಟೆ ಒಳಗಡೆ ಇವ್ರನ್ನೆಲ್ಲರೂ ಜಾಯ್ನ್ ಆಗಬೇಕು. ಜಾಯ್ನ್ ಆಗಲಿಲ್ಲ ಅಂದರೆ ಅವ್ರನ್ನ ಕೆಲಸದಿಂದ ಅಮಾನತು ಮಾಡ್ತೀವಿ, ಮೇಲಧಿಕಾರಿಗಳ ಆದೇಶ ಇದೆ ಅಂತಕ್ಕಂಥದ್ದನ್ನು ಕರೆ ಕೊಟ್ಟಾಗ ನಾನು ಹೇಳಿದೆ, ಸರ್ ಹೊಸಬರಾಗಲಿ ಹಳಬರಾಗಲಿ ಇಲ್ಲಿ ಯಾವುದೇ ತರಹದ ವ್ಯತ್ಯಾಸ ಇಲ್ಲ. ಬಟ್ ನೀವು ಇಲಾಖೆ ವತಿಯಿಂದ ಹಳಬರು ಹೊಸಬರು ಅಂತಕ್ಕಂಥದ್ದನ್ನು ನೀವೇ ಷಡ್ಯಂತ್ರ ಮಾಡಿಕೊಂಡು ರೂಪರೇಷೆಗಳ ಒಗ್ಗಟ್ಟನ್ನು ಹೊಡೆಯೋದಕ್ಕೋಸ್ಕರ ನೀವು ಈ ಥರ ಮಾಡಿದ್ರಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ನಾವು ನಾಳೆ ಬರ್ತೀವಿ ಸರ್. ಬಂದ್ಬಿಟ್ಟು 44 ಜನ ಅಷ್ಟೇ ಅಲ್ಲ, ನನ್ನ ಜಿಲ್ಲೆಯಲ್ಲಿರ್ತಕ್ಕಂಥ 121 ಜನನೂ ಸಹ ಬಂದ್ಬಿಟ್ಟು ಅದಕ್ಕೆ ನೀವೇನು ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ರೋ ಆ ನೋಟಿಸ್ಗೆ ಪ್ರತಿ ಉತ್ತರವನ್ನು ರೆಡಿ ಮಾಡ್ಕೊಂಡು ನಿಮಗೆ ಕೊಡ್ತೀವಿ. ನಾವು ಯಾವುದೇ ಕಾರಣಕ್ಕೆ ನಿಮ್ಮ ಲಾಗಿನನ್ನು ಆ್ಯಕ್ಟಿವೇಷನ್ ಮಾಡ್ಕೊಳ್ಳಲ್ಲ, ಕೆಲಸಕ್ಕೆ ಹಾಜರಾಗಲ್ಲ. ನಮಗಿರ್ತಕ್ಕಂಥ 2 ಅಜೆಂಡಾ, ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನ, ಇಲ್ಲಾಂದರೆ ಒಂದು ವಿಶೇಷ ನೇಮಕಾತಿ ಒಳಗಡೆ ನಮ್ಮನ್ನು ವಿಲೀನಗೊಳಿಸಬೇಕು. ಇದು ಬಿಟ್ಟು ಬೇರೆ ಯಾವುದೇ ಅನ್ಯತೆ ನಮ್ಮದು ಇದಿಲ್ಲ. ಯಾವುದೇ ಕಾರಣಕ್ಕೆ ನಾವು ಶಾಂತಿಯುತವಾದ ಹೋರಾಟವನ್ನು ಇಷ್ಟು ದಿನ ನಾವು ಮಾಡ್ಕೊತ ಬಂದಿದ್ದೀವಿ. ಮುಂದೆ ಇವತ್ತು ಗಾಂಧಿ ತತ್ವದ ಪ್ರಕಾರ ಇಷ್ಟು ದಿನ ಹೋರಾಟ ಮಾಡಿದ್ವಿ. ಮುಂದೆ ಸುಭಾಷ್ ಚಂದ್ರರ ತತ್ವವನ್ನು ಉಪಯೋಗಿಸಿಕೊಂಡು ಉಗ್ರ ಹೋರಾಟಕ್ಕೆ ನಿಲ್ಲಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇದೇ ರೀತಿ ಸಂಬಂಧಪಟ್ಟಂತೆ ಇವತ್ತು ನಾವು ಮಾನ್ಯ ಉಪ ನಿರ್ದೇಶಕರಿಗೆ ಈ ಕೊಟ್ಟಿರ್ತಕ್ಕಂಥ ಕಾರಣ ಕೇಳಿ ನೋಟಿಸ್ಗೆ ಪ್ರತಿ ಉತ್ತರವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಮ್ಮ ಮೇಲೆ ಯಾವುದೇ ಕಾರಣಕ್ಕೆ ನೀವು ಪ್ರಯೋಗ ಮಾಡಬಾರ್ದು, ನಮ್ಮ ಮೇಲೆ ನೀವು ಕರುಣೆ ತೋರಿಸಬೇಕು. ನೀವೆಲ್ಲ ಇರ್ತಕ್ಕಂಥ ನಮ್ಮ ಗುಲ್ಬರ್ಗ ಡಿವಿಷನ್ನಲ್ಲಿ ನೀವು ಇನ್ಚಾರ್ಜು JDLR ಇದ್ದೀರಾ, ನಿಮ್ಮ ಮೇಲೆ ಒಳ್ಳೆ ನಮಗೆ ಅಭಿಮಾನ ಇದೆ. ಹಾಗಾಗಿ ಸಹಕಾರ ಮಾಡಿರಿ. ನಾವು ಯಾವುದೇ ಕಾರಣಕ್ಕೆ ನಾವು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ತಿಳ್ಕೊಂಡು ಮಾಡ್ತೀವಿ. ಬಟ್ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು, ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗೋವರೆಗೂ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಾದ್ಯಂತ ಒಬ್ಬ ಪರವಾನಗಿ ಭೂಮಾಪಕರು ಸಹ ಲಾಗಿನ್ ಮಾಡ್ಕೊಳ್ಳಲ್ಲ, ಕೆಲಸ ಮಾಡಲ್ಲ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಒಕ್ಕೂರಲ್ಲಿಂದ ಹೇಳಿದ್ದಾರೆ. ಹಾಗಾಗಿ ನಾವು ಮುಂದಿನ ಹೋರಾಟಕ್ಕೆ ರಾಜ್ಯ ಸಂಘಕ್ಕೆ ಬಲ ಕೊಡುತ್ತಾ ಹೋರಾಟವನ್ನು ಭದ್ರಪಡಿಸೋಣ. ಗೆದ್ದೇ ಗೆಲ್ಲೋಣ. ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಜಯವಿದೆ ಅಂತಕ್ಕಂಥ ಭಾವನೆಯನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಹೋರಾಟಕ್ಕೆ ಸಿದ್ಧರಾಗೋಣ, ಜಯವನ್ನು ಪಡೆಯೋಣ ಅಂತಕ್ಕಂಥ ಅಭಿಲಾಷೆಯನ್ನು ನಾನು ಪ್ರತಿಯೊಬ್ಬ
ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಇದು ಮಾದರಿ ಆಗಲಿ. ಇದು ಇದೇ ಥರ ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಎಲ್ಲ ಪರವಾನಗಿ ಭೂಮಾಪಕರು ಒಗ್ಗಟ್ಟಿನಿಂದ ಹೋರಾಟಕ್ಕೆ ಬನ್ನಿ ಅಂತಕ್ಕಂಥ ಕರೆಯೋಲೆಯೊಂದಿಗೆ ನಾನು ಈ ಒಂದು ಮಾಹಿತಿಯನ್ನು ವಿಜಯನಗರ ಜಿಲ್ಲೆಯಿಂದ ಈ ಮಾಹಿತಿಯನ್ನು ತಾನು ತಿಳಿಯಪಡಿಸುತ್ತೇನೆ. ಜೈ ಹಿಂದ್, ಜೈ ಭೂಮಾಪಕ, ಜೈ ಪರವಾನಗಿ ಭೂಮಾಪಕ. ಪರವಾನಗಿ ಭೂಮಾಪಕರ ಸಂಘಕ್ಕೆ, ಪರವಾನಗಿ ಭೂಮಾಪಕರ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಶಾಂತಿ ಶಿಸ್ತು, ಶಾಂತಿ ಶಿಸ್ತು. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ವಂದೇ ಮಾತರಂ, ವಂದೇ ಮಾತರಂ.